ವರ್ಷದ ಮೊದಲ ಚಂದ್ರಗ್ರಹಣ ಆಗಿರೋದ್ರಿಂದ ಸಹಜವಾಗಿ ದೇವಾಲಯಗಳತ್ತ ಎಲ್ಲರ ಚಿತ್ತ ಬೆಳಗ್ಗೆನೆ ಹೋಗಿರ್ತಾರೆ. ಪೂಜೆ ಪುನಸ್ಕಾರಗಳನ್ನ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ. ಎಷ್ಟೊತ್ತವರೆಗೂ ದೇವಾಲಯಗಳ ಬಾಗಿಲು ತೆರೆದಿರುತ್ತೆ ಅನ್ನುವಂತಹ ಪ್ರಶ್ನೆ, ನಂತರ ಯಾವಾಗ ಅನ್ನುವಂಥ ಪ್ರಶ್ನೆ. ಇನ್ನು ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಎಂದಿನಂತೆ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಲಾಗಿದೆ. ಬೆಳಗ್ಗೆ 9 ಗಂಟೆಯ ನಂತರ ದೇವಾಲಯವನ್ನ ಕ್ಲೋಸ್ ಮಾಡ್ತಾರೆ. ಸಂಜೆ 7:30 ನಂತರ ಮತ್ತೆ ದೇವಸ್ಥಾನವನ್ನ ಓಪನ್ ಮಾಡಿ ಜಲಾಭಿಷೇಕವನ್ನ ಮಾಡಲಾಗುತ್ತೆ. ನಾಳೆ ಬೆಳಗ್ಗೆ ದೇವಸ್ಥಾನವನ್ನು ಶುಚಿಗೊಳಿಸಿ ನಂತರ ಮಹಾಮಂಗಳಾರತಿಯನ್ನ ನೆರವೇರಿಸಲಾಗುತ್ತೆ. ಇದು ಗ್ರಹಣ ಹಿನ್ನೆಲೆಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಿರುವಂಥದ್ದು. ಆದರೆ ಬೆಳಗಿನ ಪೂಜೆಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳಾಗಿಲ್ಲ. 9 ಗಂಟೆಯವರೆಗೂ ಏನು ಪೂಜೆ ಆಗಬೇಕು, ಬರುವಂತಹ ಭಕ್ತರಿಗೆ ದರ್ಶನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಇದೆಲ್ಲವನ್ನು ಕೂಡ ಮಾಡಿಕೊಡೋ ಮೂಲಕವಾಗಿ ಗವಿಗಂಗಾಧರ ದೇವಸ್ಥಾನ ಏನಿದೆ ಅದು ಇನ್ನೇನು 9 ಗಂಟೆಯ ನಂತರ ಬಾಗಿಲನ್ನು ಕ್ಲೋಸ್ ಮಾಡ್ತಾರೆ. ಆ ನಂತರ ಮತ್ತೇನು ಓಪನ್ ಇರುತ್ತೆ ಅದು 7:30ಕ್ಕೆ ಗ್ರಹಣ ಮುಕ್ತಾಯವಾದ ನಂತರದಲ್ಲಿ ಶಿವನಿಗೆ ಜಲಾಭಿಷೇಕವನ್ನು ಮಾಡಿ ಆ ನಂತರ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ. ರೈಟ್, ನಮ್ಮ ಜೊತೆಗೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ ದೀಕ್ಷಿತರಿದ್ದಾರೆ. ನಮಸ್ತೆ ದೀಕ್ಷಿತರೆ. ನಮಸ್ಕಾರಮ್ಮ. ಈಗ ಸಾಮಾನ್ಯವಾಗಿ ಗ್ರಹಣ ಅಂತ ಅಂದಾಗ ನಮ್ಮೆಲ್ರಿಗೂ ಗೊತ್ತು, ದೇವಸ್ಥಾನಗಳ ಬಾಗಿಲು ಮುಚ್ಚುತ್ತಾರೆ, ಪೂಜೆ ಪುನಸ್ಕಾರಗಳಲ್ಲಿ ವ್ಯತ್ಯಯ ಆಗುತ್ತೆ ಅಂತ. ಅದರಂತೆ ಈಗ ಗವಿಗಂಗಾಧರ ದೇವಸ್ಥಾನದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಯನ್ನು ನೋಡಬಹುದು? ಈಗ ನಮ್ಮ ದೇವಸ್ಥಾನದಲ್ಲಿ ಪ್ರಾತಃ ಕಾಲ ನಾವು 6 ಗಂಟೆಗೆ ದೇವಸ್ಥಾನ ತೆಗೆದು ಶುಚಿರ್ಭೂತವನ್ನು ಮಾಡಿ ಸ್ವಾಮಿಗೆ ಅಭಿಷೇಕವನ್ನೆಲ್ಲ ಮಾಡಿ ಈಗ ತಾನೇ ಅಲಂಕಾರ ಮಾಡ್ತಾ ಇದ್ದಾರೆ. ಈ ಅಲಂಕಾರ ನಂತರ 8:15 ಗಂಟೆಗೆ ನಾವು ಸ್ವಾಮಿಗೆ ಒಂದು ಕ್ಷೀರ ನೈವೇದ್ಯವನ್ನು ಮಾಡಿ ಒಂದು ಮಹಾಮಂಗಳಾರತಿಯನ್ನು ಮಾಡಿ 9 ಗಂಟೆಗೆ ದೇವಸ್ಥಾನ ನಾವು ಕ್ಲೋಸ್ ಮಾಡ್ತೀವಿ. ಮತ್ತು ಸಾಯಂಕಾಲ 7:30 ನಂತರ ಗರ್ಭಗೃಹ ಮಾತ್ರ ಶುಚಿ ಮಾಡಿಕೊಂಡು ಸ್ವಾಮಿಗೆ ಜಲಾಭಿಷೇಕವನ್ನು ಮಾಡ್ತೀವಿ. ಅಂದರೆ ಆ ಸೂರ್ಯ ಚಂದ್ರಗ್ರಹಣದ ಸ್ಪರ್ಶವಾಗಿರೋದ್ರಿಂದ ಸ್ವಾಮಿಗೆ ಜಲಾಭಿಷೇಕ. ಚಂದ್ರಗ್ರಹ ಜಲಕಾರಕನಾಗಿರ್ತಾನೆ, ಮನೋಕಾರಕನಾಗಿರ್ತಾನೆ. ಆ ಒಂದು ಉದ್ದೇಶದಿಂದ ನಾವು ಸ್ವಾಮಿಗೆ ಜಲಾಭಿಷೇಕ ಮಾಡಿ ಬರೀ ಕ್ಷೀರ ಮಾತ್ರ ನೈವೇದ್ಯ ಮಾಡಿ ಬಾಗಿಲು ಕ್ಲೋಸ್ ಮಾಡ್ತೀವಿ. ನಾಳೆ ಬೆಳಗ್ಗೆ ಆಲಯ ಪೂರ್ತಿ ಶುದ್ಧಿ ಮಾಡಿಕೊಂಡು ಪುಣ್ಯಾಹವಾಚನಾದಿಗಳಿಂದ ದೇವಾಲಯ ಶುದ್ಧಿ ಮಾಡಿ ತದನಂತರ ಸ್ವಾಮಿಗೆ ವಿಶೇಷವಾದ ಅಭಿಷೇಕ, ಅಲಂಕಾರ, ಮಹಾನೈವೇದ್ಯ, ಮಹಾಮಂಗಳಾರತಿ ಕಾರ್ಯಕ್ರಮನ ಏರ್ಪಡಿಸಿ 12:30ವರೆಗೂ ದೇವಸ್ಥಾನ ಬಾಗಿಲು ತೆಗೆದು ಭಕ್ತಾದಿಗಳಿಗೆಲ್ಲ ನಾವು ದರ್ಶನಕ್ಕೆ ವ್ಯವಸ್ಥೆ ಮಾಡಿರ್ತೀವಿ. ಓಕೆ, ಯಾಕೆ ದೇವಸ್ಥಾನಗಳನ್ನು ಈ ಗ್ರಹಣ ಅವಧಿಯಲ್ಲಿ ಬಂದ್ ಮಾಡಲಾಗತ್ತೆ? ಗ್ರಹಣ ಅನ್ನುವಂತಹದ್ದು ದೇವರುಗಳಿಗೂ ಕೂಡ ಇರುತ್ತಾ? ಈಗ ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಕಂ. ಒಬ್ಬ ಮನೆಯಲ್ಲಿ ಒಬ್ಬ ಯಜಮಾನ ಇದ್ದರೆ ಆ ಮನೆಯಲ್ಲಿ ಯಾರಿಗೇ ತೊಂದರೆ ಆದರೂ ಯಜಮಾನನ ಆಕೃತಿಯಾಗಿ ಎಲ್ಲರಿಗೂ ತೊಂದರೆ ಏರ್ಪಡಿಸುತ್ತೆ. ಅದೇ ರೀತಿಯಾಗಿ ನಮಗೇನು ಬ್ರಹ್ಮ ವಿಷ್ಣು ಮಹೇಶ್ವರರು ನಮಗೆ ಆದಿ ದೇವತೆಗಳಾಗಿರೋದ್ರಿಂದ ನಮಗೆ ತೊಂದರೆ ಬಂದರೆ ಅವ್ರಿಗೂ ತೊಂದರೆ ಬಂದಾಗ್ತಾನೆ. ಸೂರ್ಯನ ಆ ಮೋಡಗಳು ಮುಚ್ಚಿದಾಗ ನಮಗೆ ಸೂರ್ಯ ಕಾಣಿಸಲ್ಲ, ಹಂಗಂತ ಸೂರ್ಯ ಬರಲ್ಲ ಅನ್ನೋ ಭಾವನೆ ನಮಗಿಲ್ಲ. ಅದೇ ರೀತಿಯಾಗಿ ಸೂರ್ಯಗ್ರಹಣವಾಗಲಿ ಚಂದ್ರಗ್ರಹಣವಾಗಲಿ ರಾಹುಗ್ರಸ್ತ ಕೇತುಗ್ರಸ್ತ ಗ್ರಹಣಗಳಲ್ಲಿ ರಾಹುಕೇತುಗಳು ಸೂರ್ಯನನ್ನಾಗಲಿ ಚಂದ್ರನನ್ನಾಗಲಿ ಬಂಧನ ಮಾಡಿದಾಗ ದೇವತೆಗಳೇ ನಮಗೆ ಸೂರ್ಯ ಚಂದ್ರರು ನಿತ್ಯ ಕಾಣುವಂಥ ದೇವತೆಗಳು. ಆ ರೀತಿಯಾಗಿ ಅವರಿಗೆ ಬಂಧನವಾದಾಗ ಇನ್ನು ಯಾರನ್ನು ಬಿಡುತ್ತೆ ಅದು? ಆದ ಕಾರಣದಿಂದ ಯಾರಿಗೇ ತೊಂದರೆ ಆದರೂ ಪರಮೇಶ್ವರನು ಕೂಡ ಅದನ್ನು ಅನುಭವಿಸ್ಬೇಕಾಗುತ್ತೆ. ಆ ಪರಮೇಶ್ವರನ ಅನುಭವ ಅವನಿಗೆ ಒಂದು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸ್ವಾಮಿಯನ್ನು ದರ್ಭಾಬಂಧನ ಮಾಡಿರ್ತೀವಿ. ಆ ದರ್ಭಾಬಂಧನದಿಂದ ಸ್ವಾಮಿ ಏನಾಗ್ತಾರೆ, ಶುದ್ಧವಾಗಿ ಒಳಗಡೆ ಇರ್ತಾರೆ. ಈ ಗ್ರಹಣ ಮೋಕ್ಷ ನಂತರ ಆ ದರ್ಭೆಯನ್ನೆಲ್ಲ ನಾವು ತೆಗೆದು ಪಂಚಶುದ್ಧೀಕರಣದಿಂದ ನಾವು ಸ್ವಾಮಿಯನ್ನು ಶುದ್ಧಿ ಮಾಡಿ ತದನಂತರ ವಿಶೇಷವಾದ ಅಭಿಷೇಕ ಅಲಂಕಾರಾದಿಗಳನ್ನು ಮಾಡಿ ಎಲ್ಲರಿಗೂ ದರ್ಶನ ಕೊಡ್ತೀವಿ. ಆದ್ದರಿಂದ ಈಗ ಮನೆಯಲ್ಲಿ ಯಾವ ರೀತಿ ಯಜಮಾನನಿಗೆ ತೊಂದರೆ ಬಂದರೆ ಮನೆಯವರೆಲ್ಲ ಯಾವ ರೀತಿ ಅನುಭವಿಸ್ತಾರೋ ಅದೇ ರೀತಿ ಸಾಕ್ಷಾತ್ ಪರಮೇಶ್ವರನೇ ಆ ತೊಂದರೆಯನ್ನು ಅನುಭವಿಸ್ತಾನೆ. ಅವನು ಅನುಭವಿಸಿ ಆ ನೋವುಗಳನ್ನೆಲ್ಲ ನಮ್ಮಿಂದ ದೂರ ಮಾಡೋಕ್ಕೆ ಕಾರಣಕರ್ತನೇ ಈಶ್ವರ. ಆಲ್ ರೈಟ್, ಥ್ಯಾಂಕ್ ಯು ದೀಕ್ಷಿತ್ರೆ. ಎಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ನಿಮ್ಮ ಮೂಲಕವಾಗಿ ಬರಬಹುದಾದಂತಹ ಸಮಸ್ಯೆಗಳೆಲ್ಲವೂ ಕೂಡ ಪಾರಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಧನ್ಯವಾದಗಳು.
ರೈಟ್, ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಯಾವ ರೀತಿಯಾದಂತಹ ಮಾರ್ಪಾಡುಗಳು ಈ ಗ್ರಹಣದ ಸಂದರ್ಭದಲ್ಲಿ ಮಾಡಿಕೊಳ್ಳಲಾಗಿದೆ ಅನ್ನೋದರ ಬಗ್ಗೆ ದೀಕ್ಷಿತರು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು ಮತ್ತು ಜನ ಹೇಗೆ ಈ ಸಂದರ್ಭದಲ್ಲಿ ನಡೆದುಕೊಳ್ಬೇಕು ಅನ್ನುವಂತಹ ವಿವರವನ್ನು ಕೂಡ ಕೊಡ್ತಾ ಇದ್ರು. ಈಗ ಸಹಜವಾಗಿ ಎಲ್ಲ ದೇವಾಲಯಗಳು ಬಹುತೇಕ ಬೆಂಗಳೂರಿನಲ್ಲಿ ಇದೇ ಸಮಯಕ್ಕೆ ಬಂದ್ ಆಗುತ್ತೆ. ಕೆಲವು ದೇವಸ್ಥಾನಗಳು ಮಧ್ಯಾಹ್ನದವರೆಗೂ ಓಪನ್ ಇರೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಏನಿದ್ರು ಸಂಜೆಯ ದರ್ಶನಕ್ಕಷ್ಟೇ ವ್ಯವಸ್ಥೆ ಆಗಿರುತ್ತೆ. ಈ ಗ್ರಹಣದ ಅವಧಿಯಲ್ಲಿ ಮನೆಯಿಂದ ಹೊರಗೆ ಹೋಗದಂತೆ ಮತ್ತು ನಿಮ್ಮ ಮನಸ್ಸಿನ ಮೇಲೆ ಒಂದಷ್ಟು ನಿಯಂತ್ರಣವನ್ನು ಹೇರಿಕೊಳ್ಳೋದು ಸೂಕ್ತ ಅನ್ನೋದು ಪಂಡಿತೋತ್ತಮರ ಅಭಿಪ್ರಾಯ.